ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಶತ್ರುನಾಶಕ್ಕೆ ಕಾಳಿ ಮಾತಾದು ಬೀಜ ಮಂತ್ರ ತಗೊಂಡಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರು, ಸ್ವಾಮಿಗಳೇ ಗುರುಗಳೇ, ನೀವು ಕೇವಲ ಒಂದು ಶತ್ರುಗೆ ಫೋಟೋ ತಗೊಳ್ಳಿ, ಒಂದು ಶತ್ರುದು ಮಾಡು ಅಂತ ಹೇಳ್ತೀರಾ. ನಮ್ಮ ಮನೆಯ ಅಕ್ಕಪಕ್ಕ ಶತ್ರುಗಳು, ಕೆಲಸ ಮಾಡೋ ಜಾಗದಾಗೆ ಶತ್ರುಗಳು, ತುಂಬ ಶತ್ರುಗಳಿದ್ದಾರೆ, ಹೇಗೆ ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಅದನ್ನು ಹೇಗೆ ಮಾಡಬೇಕು, ಯಾವತ್ತು ಮಾಡಬೇಕು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಇಂಥ ಉಪಯುಕ್ತ ವಿಡಿಯೋಗಳನ್ನ ಪ್ರತಿನಿತ್ಯ ನಾನು ಬಿಡ್ತಾ ಇದ್ದರೆ ಅದು ನಿಮಗೆ ಬೇಗ ಬಂದು ಸೇರುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಈ ಕ್ರಿಯೆನ ಪ್ರತಿನಿತ್ಯ ನೀವು ಪಠನೆ ಮಾಡಬೇಕಾಗುತ್ತೆ, ಮಂತ್ರವನ್ನು. ಏಕೆ ಅಂದರೆ ನಿಮ್ಮ ಹಿತಶತ್ರುಗಳಾಗಲಿ, ಅಕ್ಕಪಕ್ಕದಲ್ಲಿರೋ ಶತ್ರುಗಳಾಗಲಿ, ಇಲ್ಲ ಕೆಲಸದ ವಿಚಾರದಲ್ಲಿ, ಕಾರ್ಯದ ವಿಚಾರದಲ್ಲಿ ಎಂಥ ಶತ್ರುಗಳಿದ್ರೂ ನಿಮ್ಮ ಮುಂದೆ ತಲೆ ಎತ್ತಿ ನಿಲ್ಲಲ್ಲ. ನಿಮ್ಮನ್ನು ನೋಡ್ತಾ ಇದ್ದ ಹಾಗೆ ಅವರು ತಲೆ ಬಗ್ಗಿಸ್ಬಿಡ್ತಾರೆ. ಒಂದು. ಎರಡನೆಯದು, ನಿಮ್ಮ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಲೆ ತೂರಿಸೋದಿಲ್ಲ. ಹೇಗೆ ಅಂದರೆ ಈ ಕಾಳಿ ಮಾತಾ ಬೀಜ ಮಂತ್ರ ಪಠನೆ ಮಾಡಿದರೆ, ಯಾರು ಈ ಮಾತಾದು ಬೀಜ ಮಂತ್ರ ಪಠನೆ ಪ್ರತಿನಿತ್ಯ ಮಾಡ್ತಾರೋ ಅಂಥವರ ಎಡಗಾಲತ್ರನೂ ಕೂಡ ಶತ್ರುಗಳು ಬರಲ್ಲ. ಏಕೆಂದರೆ ಕಾಳಿ ಅಂದರೆ ಸಂಹಾರ, ಅವಳಲ್ಲೇ ತೋರಿಸ್ಬಿಡ್ತಾಳೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಪ್ರತಿನಿತ್ಯ ಪೂಜೆ ಮಾಡೇ ಮಾಡ್ತೀರಾ, ಕೆಲಸಗಳಿಗೆ ಹೋಗ್ತಾ ಇರ್ತೀರ, ಕಾಲಿಗೆ ಹೋಗ್ತಿರ್ತೀರ. ಅಂಥ ಸಮಯದಲ್ಲಿ ಕೇವಲ ಒಂದು 10 ನಿಮಿಷ ಟೈಮ್ ತಗೊಳ್ಳಿ. 10 ನಿಮಿಷ ಈ ಮಂತ್ರ ಪಠನೆ ಮಾಡಿ. ಅಟ್ಲೀಸ್ಟ್ 51 ಸಾರಿ ಪಠನೆ ಮಾಡಿ. 51 ಸಾರಿ ಆದ ಮೇಲೆ ನೀವು 100 ಸಾರಿ ಮಾಡ್ತೀರಾ, 1000 ಸಾರಿ ಮಾಡ್ತೀರಾ, ಮಾಡಿ. ತುಂಬ ಒಳ್ಳೆಯದು. ಇದನ್ನು ಮಾಡೋದ್ರಿಂದ ನಿಮಗೂ ಕೂಡ ನಿಮ್ಮ ಫ್ಯಾಮಿಲಿಗೂ ಕೂಡ ಯಾವುದೇ ರೀತಿ ರೋಗ ರುಜಿನಗಳು ಬರಲ್ಲ. ಎರಡನೆಯದಾಗಿ ಯಾವುದೇ ರೀತಿಯ ಶತ್ರುಗಳು ಇರಲ್ಲ. ಇನ್ಕೆ ಶತ್ರುಗಳೇನಾದರೂ ಇದ್ದರೆ ಸರ್ವನಾಶ ಆಗಿಬಿಡ್ತಾರೆ. ಮತ್ತು ನಿಮ್ಮ ವಿಚಾರದಲ್ಲಿ ತಲೆ ತೂರಿಸೋದಕ್ಕೆ 108 ಸಾರಿ ಯೋಚನೆ ಮಾಡ್ತಾರೆ ಅವರು. ಬೇಡಪ್ಪ, ಅವರ ವಿಚಾರಕ್ಕೆ ಹೋದರೆ ನಮಗೇ ಏನೋ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಕ್ರೀಂ ಕಾಳಿಕಾಯೇ ನಮಃ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಕ್ರೀಂ ಕಾಳಿಕಾಯೇ ನಮಃ. ಓಂ ಕ್ರೀಂ ಕಾಳಿಕಾಯೇ ನಮಃ. ಈ ರೀತಿಯಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಸಾರಿ ಪಠನೆ ಮಾಡಿದ್ದೆ ಆದಲ್ಲಿ ನಿಮಗೆ ಶತ್ರುಗಳು ಅನ್ನೋದೇ ಉದ್ಭವ ಆಗಲ್ಲ. ಮಾಡಿ. ಎಲ್ಲರಿಗೂ ಮಂಗಳವಾಗಿ.